ಹಲೋ ಗೈಸ್, ನನ್ನ ಹೆಸರು ಆದಿತ್ಯ. ಎಲ್ರಿಗೂ ವೆಲ್ಕಮ್ ನನ್ನ ಹೊಸ ಯೂಟ್ಯೂಬ್ ಜರ್ನಿಗೆ. ಆ್ಯಂಡ್ ಇವತ್ತು ನಾವು ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೇವೆ. Somebody better than me to take care of your insecurities. Did it all, leaving me in the dark. ನಾವು ಹೇಳಿದಾಗೆ ನಾವು ಇರೋದು ಉಡುಪಿಯಲ್ಲಿ. ನಮಗೆಲ್ಲರಿಗೂ ಗೊತ್ತಿರೋದು ಉಡುಪಿಯಲ್ಲಿ ಮೇಯ್ನ್ ಬೀಚ್ ಹೇಳಿದರೆ ಅದು ಮಲ್ಪೆ ಬೀಚ್. ಅಲ್ಲೆಲ್ಲ ಟೂರಿಸ್ಟ್ಗಳು ಜಾಸ್ತಿ ಬರ್ತಾ ಇರ್ತಾರೆ. ಆ್ಯಂಡ್ ಕೆಲವು ಸಬ್ ಬೀಚ್ಗಳಿವೆ, ಅದು ತುಂಬ ಗೊತ್ತಿರೋರು ಮಾತ್ರ ಹೋಗೋದು, ಮತ್ತು ನಮ್ಮ ಉಡುಪಿಯವ್ರು ಹೋಗ್ತಾರೆ. ಆ್ಯಂಡ್ ಅದೇ ನಾವು ಬೀಚ್ಗೆ ಹೊರಟಿದ್ದೇವೆ. ನಾನು, ಅಣ್ಣ ನೋಡಿ ಇಲ್ಲಿದ್ದಾರೆ, ಅಣ್ಣ ತಂಗಿ ಆಲ್ರೆಡಿ ಹೊರಟಿದ್ದಾರೆ. ಅವ್ರೊಂದು ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ, ನಾನೊಂದು ಗಾಡಿಯಲ್ಲಿ ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ಸಿಗುವ ಗೈಸ್. ಫೈನಲಿ ನಾವು ರೀಚ್ ಆಗಿದ್ದೀವಿ ಗೈಸ್ ಮಲ್ಪೆ ಬೀಚಿಗೆ. ನೋಡ್ತಾ ಇರ್ಬೋದು, ನಾವು ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದಾವೆ. ಆ್ಯಂಡ್ ಎಕ್ಸಾಕ್ಟ್ಲಿ ನಮ್ಮ ಫ್ರಂಟಲ್ಲಿ ಮಲ್ಪೆ ಬೀಚ್ ಇದೆ. ಸೊ ನಿಮ್ಮ ಸೌಂಡ್ ಜಾಸ್ತಿ ನಂದು ಕೇಳದೇ ಇರ್ಬೋದು, ಯಾಕೆ ಹೇಳಿದ್ರೆ ಇಲ್ಲಿ ಭಜನೆ ಕಾರ್ಯಕ್ರಮ ಆಗ್ತಾ ಉಂಟು. ಅದು ಯಾವ ಇಲ್ಲೊಂದು ಟೆಂಪಲ್ ಇದೆ. ಸೊ ಅಲ್ಲಿ ಅದು ವಾರ್ಷಿಕೋತ್ಸವ ಥರ ಏನೋ ಇರಬೇಕು ಗೈಸ್. ನೋಡಿ, ನೀವು ಈ ಥರ ಮಲ್ಪೆ ಬೀಚಿಗೆ ಬಂದರೆ ನಿಮಗೆ ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಅದು ಇದಿರ್ತದೆ. ನೀವು ಮಕ್ಕಳನ್ನು ಕರ್ಕೊಂಡ್ಬಂದ್ರೆ ಎಲ್ಲ ಆಟ ಆಡಲಿಕ್ಕೆ ಒಳ್ಳೆ ಪ್ಲೇಸ್ ಮಾಡಿದ್ದಾರೆ. ಇವಾಗಂತೂ ಟೂರಿಸ್ಟ್ಗಳು ತುಂಬ ಬರ್ತಾ ಇದ್ದಾರೆ. ಆ ರೀಸನಿಂದ ಫುಲ್ಲಾಗಿ ನಿಮ್ಮ ಗೇಮ್ಸ್ ಆಗಿರ್ಬೋದು, ಕ್ರಿಕೆಟ್ಸ್ ಈ ಥರದ್ದೆಲ್ಲ ಇದು ಈಗ ಸೀಸನ್ ಅಲ್ಲ. ಸೊ ನಿಮ್ಗೆ ಇದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಆ್ಯಂಡ್ ಹೆವಿ ಎಂಜಾಯ್ ಮಾಡ್ಕೋಬೋದು ಗಾಯ್ಸ್. ಗಾಯ್ಸ್ ನೋಡಿ, ನೀವು ಈ ಥರ ಮಲ್ಪೆ ಬೀಚಿಗೆ ಬಂದಾಗ ನಿಮಗೆ ಫ್ಲೋಟಿಂಗ್ ಬ್ರಿಡ್ಜಸ್ ಸಿಗ್ತದೆ. ಸೊ ಯು ಕ್ಯಾನ್ ಎಂಜಾಯ್ ಲಾಟ್ ಓವರ್ ಹಿಯರ್. ಬೇಕಾದಷ್ಟು ಆಟಗಳು ಆಟಲ್ಲಿ ಸಿಗ್ತದೆ ನಿಮಗೆ ಇಲ್ಲಿ. ಆ್ಯಂಡ್ ಸಿ ಹೂವು. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು, ಹೂವು ಅಲ್ಲಿರೋದು ಸೇಂಟ್ ಮೇರೀಸ್ ಐಲ್ಯಾಂಡ್ ಅದು. ಸೊ ಇದೇ ನೋಡಿ ಗಾಯ್ಸ್, ಈ ಥರ ನಿಮ್ಗೆ ಫುಲ್ ಇಲ್ಲಿ ಎಂಜಾಯ್ಮೆಂಟ್ ಮಾಡ್ಕೋಬೋದು. ಆಟ ಆಡ್ಲಿಕ್ಕೆ ಸಹ ಇದೆ, ಮತ್ತು ನಿಮ್ಗೆ ಬೀಚಲ್ಲಿ ಸಹ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಫ್ಯಾಮಿಲಿಗಳೆಲ್ಲ ತುಂಬ ಬಂದು ಸ್ಪೆಂಡ್ ಮಾಡ್ತಾರೆ ಇಲ್ಲಿ. ಆ್ಯಂಡ್ ಇವಾಗ ಇದೆಲ್ಲ ನೋಡಿದ್ರಿ, ಇವಾಗ ನಾವೇನೋ ತಿನ್ಲಿಕ್ಕೆ ಹೋಗೋ ಬನ್ನಿ. ಇಲ್ಲಿ ಒಳ್ಳೊಳ್ಳೆ ಫುಡ್ಸ್ ಸಿಗುತ್ತೆ. ನಿಮಗೆ ನಾನ್ ವೆಜ್ ಬೇಕಿದೆ, ನಾನ್ ವೆಜ್ ಫಿಶಸ್ ಎಲ್ಲ ಇರ್ತದೆ. ಸೊ ಚಾಟ್ಸ್ ಇರುತ್ತೆ, ಬನ್ನಿ ಗಾಯ್ಸ್. ಸೊ ಇವ್ರು ಆವಾಗಿಂದ ಹೇಳ್ತಾ ಇದ್ರು ತಿನ್ನಬೇಕು ಅಂತ. ಎಲ್ಲ ಇಲ್ಲಿ ಆಟ ಆಡ್ಲಿಕ್ಕೆ ಬಂದರೆ ಇವರಿಬ್ಬರು ತಿನ್ಲಿಕ್ಕೆ ಬರ್ತಾರೆ. ಎಲ್ಲ ತಿನ್ನಲಿಕ್ಕೆ ಬೇಕು ಅಂತ ಹುಡುಕು ಎಂತ ನಮಗೆ ಅದೇ ಅಲ್ವಾ? ಹಾಂ, ನಮಗೆ ಅದೇ ಅಲ್ವಾ. ನೋಡಿ, ಈ ಥರದ್ದು ಫಿಶ್, ಹಾಂ, ಈ ಥರದ್ದೆಲ್ಲ ನಿಮ್ಗೆ ಶಾಪ್ಸ್ ಇರ್ತದೆ. ಬೇಕಾದಷ್ಟು ಹೋಟೆಲ್ ಸಿಗ್ತದೆ ನಿಮ್ಗೆ ಇಲ್ಲಿ. ಆ್ಯಂಡ್ ಅದಕ್ಕೆ ಹೋಟೆಲ್ಸ್ಗೇನು ಕಮ್ಮಿ ಇಲ್ಲ. ಹಾಂ, ಆ್ಯಂಡ್ ನಿಮಗೆ ಹೋಮ್ ಸ್ಟೇಸ ಸಿಗ್ತದೆ ಇಲ್ಲೆಲ್ಲ. ಆ್ಯಂಡ್ ಬೇಕಾದಷ್ಟು ಹೋಮ್ ಸ್ಟೇಸ್ ಇರ್ತದೆ. ಆ್ಯಂಡ್ ನಿಮ್ಗೆ ಇಲ್ಲಿ ತುಂಬ ಕಾಸ್ಟ್ಲಿ. ಒಂದು ಗಾಡಿ ಬಿಟ್ಟಕ್ಕೆ 50 ರೂಪಾಯಿ ಹೇಳ್ತಾರೆ. ಆ್ಯಂಡ್ ಇಲ್ಲಿ ನಿಮಗೆ ಇಲ್ಲಿ ಬೀಚಲ್ಲಿ ಆಡಿ ಆದಮೇಲೆ ನಿಮ್ಗೆ ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಸಹ ಬೇರೆ ಕಡೆನೇ ಪ್ಲೇಸ್ ಇದೆ. ಸೊ ಅಲ್ಲಿ ಹೋಗಿ ನೀವು ಫ್ರೆಶ್ ಅಪ್ ಆಗ್ಬೋದು. ಆ್ಯಂಡ್ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಸೀದಾ ತಿನ್ಲಿಕ್ಕೆ ಹೋಗೋದು, ಆ ಥರ. ಎಂತ ಹೇಳಿದೆ ಅಣ್ಣ ಎಂತ ಹೇಳಿದೆ? ಚರ್ಮುರಿ. ಅಣ್ಣ ಈಗ ಚರ್ಮುರಿ ತಗೊಂಡಿದ್ದಾನೆ. ಸೊ ಅಲ್ಲೊಂದು ನಾವು ಇದು ಹೇಳಿದಾಗ ಇದೆ, ಇಲ್ಲಿದು ಫೇಮಸ್.
ಇಲ್ಲೊಂದು ವೆಜ್ ರೋಲ್ ಹೇಳಿದ್ದೇವೆ ನಾವು, ಅದೊಂದು ರೆಡಿ ಆಗ್ತಾ ಉಂಟು. ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ. ಹೇಗೆ ಉಂಟು? ಹೇಗುಂಟಾ? ಒಳ್ಳೆ ಉಂಟಾ? ಎಂಥದ ಮಾರೆ ಮಾಡ್ತಾ ಇದ್ದಾರೆ, ಆವಾಗಿಂದ ಒಂದನ್ನೇ ಹಾಕ್ತಾ ಇದ್ದಾರಪ್ಪ. ವೆಜ್ ರೋಲೇ ಮಾಡ್ತಾ ಇದ್ದಾರೆ, ಬೇರೆ. ಎಸ್, ವೆಜ್ ರೋಲ್ಸ್ ರೆಡಿ ಆಯ್ತು ಗೈಸ್. ಎಷ್ಟಣ್ಣ? 70 ರುಪೀಸ್ ಒಂದಕ್ಕೆ. ನಾರ್ಮಲ್ ಪ್ರೈಸ್ ಹಾಂ ಹೇಳು, ಈಗ ಹೇಳು, ಏನು ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಇಲ್ಲಿ ಬಂದರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ? ಮೋಸ ಇಲ್ಲ, ಫುಡ್ಡಿಗೆ ಎಂತ ಮೋಸ ಇಲ್ಲ. ಏನು ಬೇಕು ತಗೊಂಡು ಆರಾಮ್ಸೆ ರಿಲ್ಯಾಕ್ಸ್ ಆಗ್ಬೋದು ಅಲ್ಲ. ನಾವು ತಗೊಳ್ಳಿ ಬೇಕಾ ತಿನ್ಬೋದು. ಚಂದ ಚಂದ ಕೊಟ್ಟಿದ್ದಾರೆ, ಒಳಗೆ ಆಯಿಲ್ 70 ರುಪೀಸ್ ಪ್ರೈಸ್ ಇದೆ. ಇದು ಓಕೆ ಇದೆ ಗಾಯ್ಸ್, ಆ್ಯಕ್ಚುಲಿ ಚೆನ್ನಾಗಿದೆ. ನೀವು ಬಂದು ಇಲ್ಲಿ ಟ್ರೈ ಮಾಡ್ಬೋದು. ಮಲ್ಪೆ ಬೀಚಿಗೆ ಬಂದಾಗ ಇಲ್ಲಿ ಕಟ್ಟಿ ರೋಲ್ಸ್ ಅಂತಾರೆ, ಸುಮ್ಮನೆ ಟ್ರೈ ಮಾಡಿ. 70 ರುಪೀಸ್ಗೆ ಬಸ್ಸಿದೆ. ನಾನ್ ವೆಜ್ಜಲ್ಲಿ ತುಂಬ ಆಪ್ಷನ್ಸ್ ಇದೆ ಅಲ್ಲಿ, ಬಟ್ ವೆಜ್ಜಲ್ಲಿ ಇರೋದು ಇದೊಂದು ಆಪ್ಷನ್. ಇದು ಪನ್ನೀರ್ ಇರುತ್ತೆ. ಪನ್ನೀರ್ ಉಂಟು? ಹಾಂ, ಓಕೆ. ವೆಜ್ಜಲ್ಲಿ ಇನ್ನೂ ಪನ್ನೀರ್ ಅಂತ ಇನ್ನೊಂದು ಆಪ್ಷನ್ ಇದೆ. ನೀವು ಬಂದು ಟ್ರೈ ಮಾಡ್ಬೋದು. ಇಲ್ಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫುಡ್ಡಿಗೆ ನಿಮಗೆ ಒಳ್ಳೆ ಪ್ಲೇಸ್. ವೀಕೆಂಡಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರೋರಿಗೆ ಒಳ್ಳೆ ರಿಲ್ಯಾಕ್ಸೇಷನ್ ಪ್ಲೇಸ್ ಇದೆ. ಅಷ್ಟೇ ಗೈಸ್, ನಿಮಗೆ ನೀನೆಲ್ಲಿದ್ದಿ ಬೇಕಾದಷ್ಟು ಇಲ್ಲಿ ಲಾಡ್ಜ್ಗಳು ತುಂಬ ಸಿಗ್ತದೆ. ಬಂದು ಸ್ಟೇ ಮಾಡಿ ಮಟ್ಟ ಇಲ್ಲಿಂದಲೇ ನೋಡ್ತೀರ ಅಂತ ಹೇಳಿದ್ರೆ ನಿಮಗೆ ತುಂಬ ಇದೆ. ಆ್ಯಂಡ್ ತುಂಬ ಹೋಟೆಲ್ಸ್ಗಳಿದೆ ಗೈಸ್, ಲಕ್ಸುರಿಯಸ್ ಹೋಟೆಲ್ಸ್ಗಳಿದೆ. ಹೋಟೆಲ್ಸ್ ಅಂದರೆ ರೆಸ್ಟೋರೆಂಟ್ಸ್ ತುಂಬ ಇದೆ ನಿಮಗೆ ಇಲ್ಲಿ. ನಾನ್ ವೆಜ್ ರೆಸ್ಟೋರೆಂಟ್ಸ್ ಅಂತೂ ಕೇಳೋದೇ ಬೇಡ, ತುಂಬಾ ಇದೆ. ಎಲ್ಲ ಇಲ್ಲಿಂದಲೇ ಫ್ರೆಶಾಗಿ ಮಾಡ್ತಾರೆ. ಸೊ ಗೈಸ್, ನಾವು ಹೊರಡ್ತಾ ಇದ್ದಾವೆ ಇಲ್ಲಿಂದ ಈಗ. ಆ್ಯಂಡ್ ನಾವು ಬಂದಿರೋದು 5:30ಗೆ. ನಾವೀಗ ಇಲ್ಲಿಂದ ಹೊರಡುವಾಗ ಟೈಮ್ ಎಷ್ಟಾಯಿತು? 7 ಗಂಟೆ ಆಗಿದೆ. 1.5 ಗಂಟೆ ನಾವು ಇಲ್ಲೇ ಇದ್ವಿ. ಆ್ಯಂಡ್ ವಿ ಹ್ಯಾಡ್ ಆ್ಯಕ್ಚುಲಿ ಫನ್. ತುಂಬ ಟೈಮ್ ಆದ ನಂತರ ನಾವು ಬೀಚಿಗೆ ಬರ್ತಾ ಇದ್ದೇವೆ. ಆ್ಯಂಡ್ ಸೊ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದಾವೆ. ಇನ್ನು ನಾವು ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಗೈಸ್ ಆ್ಯಂಡ್ ಶೇರ್ ದ ಚಾನಲ್.